ಕಾಂಗ್ರೆಸ್ ಅವರು ಬಹಳ ಇಂಪ್ಯಾಕ್ಟ್ಫುಲ್ ಆಗಿ ಒಂದು ನರೇಟಿವ್ ಅಂತೂ ಸೆಟ್ ಮಾಡಿದ್ದಾರೆ ಸರ್. ಚುನಾವಣೆ ಸಂದರ್ಭದಲ್ಲೇ ಇಂಥ ನಿರ್ಧಾರ ಬಂದಿದ್ರೆ ಬೆಲೆ ಏರಿಕೆಯ ಬಾದ್ಶಾ ಮೋದಿ ಅಂತ ಹೇಳಿ ಪ್ರಚಾರ ಮಾಡ್ಲಿಕ್ಕೆ ಅವ್ರಿಗೂ ಅವಕಾಶ ಸಿಕ್ತಿತ್ತು. ಇದನ್ನ ಕೇಳಿಸ್ಕೊಂಡು ನಿರ್ಧಾರ ಮಾಡ್ಲಿಕ್ಕೆ ಮತದಾರರಿಗೂ ಒಂದು ಆಯ್ಕೆ ಇರ್ತಾ ಇತ್ತು. ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ವಿಚಾರ ಎತ್ತಿದ್ದೀರಾ. ಇವತ್ತಿಗೂ ಕೂಡ ಸಮಸ್ಯೆ ಇಲ್ಲ. ನಮ್ಮಲ್ಲಿ 69 ದಿನಗಳಿಗೆ ಆಗ್ತಕ್ಕಂಥ LPG ಇದೆ, 45 ದಿನಕ್ಕೆ ಆಗ್ತಕ್ಕಂಥ ಅಡಿಗೆ ಇದು ಕೂಡ ನಮ್ಮಲ್ಲಿ ಇದರ ಕಚ್ಚಾ ತೈಲದ್ದು ಕೂಡ ಸ್ಟಾಕ್ ಇದೆ. ಈಗ ನೋಡಿ LPG 35,000ದಿಂದ 45,000 ತನಕ ಏನ್ ಇದ್ ಮಾಡ್ತಿದ್ರು, ಎಚ್ಚೆತ್ಕೊಂಡ ಮೇಲೆ 50 ಕೇಳಿ ಚಿನ್ನದ ವಿಷಯದಲ್ಲೇ ಹೇಳ್ತಾ ಇದ್ದೀನಿ. ಇವತ್ತು ಒಂದು ರೀತಿ ಬಡ ಜನಕ್ಕೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗ್ಬೋದು. ಅದಕ್ಕೆ ಎಲ್ಲಾತನೂ ನಾನು ಸರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ. ಬಡ ಜನಕ್ಕೆ ಸಣ್ಣ ಪುಟ್ಟ ಏರ್ಪೇರ್ ಆಗುತ್ತೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ನಾನು ರಸಗೊಬ್ಬರದ ವಿಚಾರ ಹೇಳಿದ್ದೀನಿ, ಏನ್ ಉತ್ತರ ಕೊಡ್ತಾರೆ? ಪ್ರಶ್ನೆ ನಟರಾಜ್ ಗೌಡ್ರಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಮುಂಚೆ ನಮ್ಮ ವೀಕ್ಷಕರಿಗಾಗಿ QR ಕೋಡ್ ಡಿಸ್ಪ್ಲೇ ಆಗತ್ತೆ ಸ್ಕ್ರೀನ್ ನ ಕೆಳಭಾಗದಲ್ಲಿ. ಮಿತವ್ಯಯ ಹಾಗೆ ಚಿನ್ನ ಖರೀದಿ ಬೇಡ ಅನ್ನೋ ಮೋದಿ ಅವರ ನಿರ್ಧಾರವನ್ನ ಅಥವಾ ಅವ್ರು ಕೊಟ್ಟ ಸಲಹೆಯನ್ನ ನೀವು ಒಪ್ತೀರಾ ಅನ್ನೋದು ನಮ್ಮ ಸರಳ ಪ್ರಶ್ನೆ. ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನಮಗೆ ತಲುಪಿಸಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ನಮ್ಮ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕಾರ್ತಿಕ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಈ ಬೆಲೆ ಏರಿಕೆಯ ಬರೆ ಅನ್ನೋದು ಕಾದು ಕೊಡ್ತಾ ಇರುವ ಏಟ ನಾಗರಿಕರಿಗೆ ಮೋದಿ ಅವರು ಚುನಾವಣೆ ಮುಗಿದ ನಂತರದಲ್ಲಿ ಅಂತ? ಇಲ್ಲ ಮೇಡಮ್, ಖಂಡಿತವಾಗಿ ಅದು ಯಾವುದೇ ರೀತಿಯ ಇಲ್ಲ. ಯಾಕೆಂದ್ರೆ ಈಗ ಮಧ್ಯ ಪ್ರಾಂತ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಅಲ್ಲಿಂದ ಕೂಡ ನಮ್ಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಕಚ್ಚಾ ತೈಲಗಳ ಆಮದು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಒಮ್ಮೆ ಸಂಧಿಯನ್ನ ಏನೀಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ, ಅಲ್ಲಿಂದ ಯಾವುದೇ ರೀತಿಯ ಕಚ್ಚಾ ತೈಲಗಳ ಇದಾಗಿಲ್ಲ. ಈಗ ಬೇರೆ ರಾಷ್ಟ್ರಗಳಿಗೆ ನಾವು ಕಚ್ಚಾ ತೈಲ ಆಮದಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿನ ಸುಂಕವನ್ನ ಜಾಸ್ತಿ ಆಗಿರೋದ್ರಿಂದ ಖರೀದಿ ಮಾಡಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಮೋದಿ ಅವರು ಮಾಡಿರೋ ಸಲಹೆ ತುಂಬಾ ಒಳ್ಳೆಯದು. ನೇರವಾಗಿ ಜನಸಾಮಾನ್ಯರ ದೃಷ್ಟಿಯಿಂದ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. 5 ರಿಂದ 15 ರೂಪಾಯಿವರೆಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ, ನಾವಲ್ಲ. ಕಾರ್ತಿಕ್ ಅವರೊಬ್ರು ಭರಿಸಬಹುದೇನೋ, ಬಟ್ ಇತರರು ಜನಸಾಮಾನ್ಯರು ಒಂದು ದಿನದ ದುಡಿಮೆಯಲ್ಲಿ ಬದುಕ್ತಾ ಇರೋರು ಇಂಥವ್ರಿಗೆ ಇದು ಹೊರೆ ಆಗೋದಿಲ್ವಾ? ಖಂಡಿತ ಹೊರೆ ಆಗುತ್ತೆ ಮೇಡಮ್. ಅದಕ್ಕೆ ಈಗ ಅವರು ಪ್ರಧಾನಿ ಮೋದಿ ಅವರು ಏನಂತ ಹೇಳಿರೋದೇ ಅಂದ್ರೆ ಚಿನ್ನವನ್ನ ಒಂದು ವರ್ಷಗಳ ಕಾಲ ಕಮ್ಮಿಯನ್ನ ಮಾಡಿ. ಮತ್ತೆ ಈಗ ನೀವು ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಏನಿದೆ, ಈಗ ಸಾರಿಗೆ ವ್ಯವಸ್ಥೆಯಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು ಮೆಟ್ರೋ ಇದೆ, ಮಹಿಳೆಯರಿಗೆ ಫ್ರೀ ಉಚಿತವಾಗಿ. ಈಗ ಮನೆಯಲ್ಲೇ ಒಂದು ಮನೆಯಲ್ಲಿ ಮಿನಿಮಮ್ ಅಂದ್ರೆ 2 ರಿಂದ 3 ವೆಹಿಕಲ್ ಇದೆ, ಅದನ್ನ ಕಮ್ಮಿ ಮಾಡಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಏನಿದೆ ಅದನ್ನ ಯೂಸ್ ಮಾಡಿ ಅಂತ ಮೋದಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಓಕೆ, ಮೋದಿ ಅವರು ಕೊಟ್ಟ ಸಲಹೆಯಲ್ಲಿ ಏನು ತಪ್ಪಿಲ್ಲ? ಏನು ತಪ್ಪಿಲ್ಲ ಮ್ಯಾಮ್. ರೈಟ್ ಸರ್, ಥ್ಯಾಂಕ್ ಯು. ನಾಗರಾಜ್ ಅಂತ ಹೇಳಿ ಇನ್ನೊಂದು ದೂರವಾಣಿ ಕರೆ ಇದೆ, ಬೆಂಗಳೂರಿನಿಂದಲೇ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಾಗರಾಜ್ ಸರ್ ನಮಸ್ಕಾರ. ನಾಗರಾಜ್ ಅವರು ಇದ್ದೀರಾ ಸಂಪರ್ಕದಲ್ಲಿ? ಮಾತಾಡೋದಕ್ಕೆ ಹೇಳಿ ಹೇಳಿ ಸರ್. ಈಗ ಮೋದಿ ಅವರು ಒಂದು 9 ಸಲಹೆ ಕೊಟ್ಟಿದ್ದಾರೆ. ಅದ್ಯಾವುದು ತಪ್ಪೇನು ಇಲ್ಲ. ಪ್ರಾಬ್ಲಮ್ ಏನು ಅಂದ್ರೆ ಈ ಗಲ್ಫ್ ಅಲ್ಲಿ ಗಲಾಟೆ ಆಗ್ತಿದೆ, ಯುದ್ಧ ನಡೀತಾ ಇದೆ, ನಮ್ಮ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ, ಎಲ್ಲ ರೇಟು ಜಾಸ್ತಿ ಆಗಿದೆ, ಯಾವುದು ಏನು ಕಡಿಮೆ ಏನೂ ಇಲ್ಲ. ಈಗ ಕಾಂಗ್ರೆಸ್ ಅವರು ಇದನ್ನೇ ನೀವು ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಸರ್, ನೀವೇ ಹೇಳ್ಬಿಡಿ. ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರ ನೀವು? ಅಲ್ಲಲ್ಲ. ರೈಟ್ ಸರ್. ಉಮೇಶ್ ಅಂತ ಹೇಳಿ ಇನ್ನೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕಡೆ ಕಾಲರ್ ಬಹುಶಃ ಕಾರ್ಯಕ್ರಮದಲ್ಲಿ. ಉಮೇಶ್ ಅವರೇ ನಮಸ್ಕಾರ. ಉಮೇಶ್ ಅವರೇ ನಮಸ್ಕಾರ. ರೈಟ್, ಬಹುಶಃ ಕರೆ ಕಟ್ ಆಗಿದೆ. ಉಮೇಶ್ ಅವರೇ ಕೇಳಿಸ್ತಾ ಇದೆಯಾ ಧ್ವನಿ? ಎಸ್ ಸರ್, ಎಸ್ ಸರ್, ಹೇಳಿ. ಅಲ್ಲ, ಇವಾಗ ತೈಲ ಬಗ್ಗೆ ಮಾತಾಡ್ತಾ ಇರಲ್ಲ, ಅದು ತುಂಬಾ ಬೇಜಾರು ನಾವು ಕೇಳಿದ್ರೆ. ಯಾಕಂದ್ರ ಇವಾಗ ಎಲ್ಲಾ ಕಡೆಗೂ ಯುದ್ಧ ನಡೀತಾ ಐತೆ ಅಂತ ಗೊತ್ತೈತೆ. ಇವಾಗ ಮೋದಿಜಿ ಅವ್ರು ಹೇಳೋದು ಕರೆಕ್ಟ್ ಐತೆ. ಯುದ್ಧ ನಡೀತಾ ಐತೆ ಅಂದ್ರೆ ರಾಜಕೀಯ ಮಾಡ್ತಾರಲ್ಲ, ಅದಕ್ಕೆ ನಮಗೆ ಪಾಪ ಬೇರೆ ಏನಿಲ್ಲ. ಅದು ಹೊಂದ್ಕೊಂಡು ಹೋಗ್ಬೇಕು ನಾವೆಲ್ಲ ಜನಗಳು. ಯುದ್ಧ ಇಲ್ಲ ಅಂದ್ರ
ಏನಾದ್ರು ಸಾಧನೆ ಮಾಡ್ಬೋದು, ಯುದ್ಧ ಐತೆ ಗೊತ್ತೈತೆ, ಆದ್ರೂ ಇವ್ರು ರಾಜಕೀಯ ಮಾಡ್ತಾ ಇದಾರಲ್ಲ ಈಗ. ರೈಟ್, ರಾಜಕೀಯ ಮಾಡೋದು ಬೇಡ. ಕಾಂಗ್ರೆಸ್ ಅವರು ಬಹಳ ಇಂಪ್ಯಾಕ್ಟ್ಫುಲ್ ಆಗಿ ಒಂದು ನೆರೇಟಿವ್ ಅಂತೂ ಸೆಟ್ ಮಾಡಿದ್ದಾರೆ ಸರ್. ಚುನಾವಣೆ ಸಂದರ್ಭದಲ್ಲೇ ಇಂಥ ನಿರ್ಧಾರ ಬಂದಿದ್ರೆ ಬೆಲೆ ಏರಿಕೆಯ ಬಾದ್ಶಾ ಮೋದಿ ಅಂತ ಹೇಳಿ ಪ್ರಚಾರ ಮಾಡ್ಲಿಕ್ಕೆ ಅವ್ರಿಗೂ ಅವಕಾಶ ಸಿಕ್ತಿತ್ತು. ಇದನ್ನ ಕೇಳಿಸ್ಕೊಂಡು ನಿರ್ಧಾರ ಮಾಡ್ಲಿಕ್ಕೆ ಮತದಾರರಿಗೂ ಒಂದು ಆಯ್ಕೆ ಇರ್ತಾ ಇತ್ತು. ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಚುನಾವಣೆ ಇಂಪಾರ್ಟೆಂಟ್ ವಿಚಾರ ಎತ್ತಿದ್ದೀರಾ. ಇವತ್ತಿಗೂ ಕೂಡ ಸಮಸ್ಯೆ ಇಲ್ಲ. ನಮ್ಮಲ್ಲಿ 69 ದಿನಗಳಿಗಾಗ ಆಗ್ತಕ್ಕಂತ LPG ಇದೆ, 45 ದಿನಕ್ಕೆ ಆಗ್ತಕ್ಕಂಥ ಅಡಿಗೆದ ಇದು ಕೂಡ ನಮ್ಮಲ್ಲಿ ಇದರ ಕಚ್ಚಾ ತೈಲದ್ದು ಕೂಡ ಸ್ಟಾಕ್ ಇದೆ. ಈಗ ನೋಡಿ LPG 35,000ದಿಂದ 45,000 ತನಕ ಏನ್ ಇದ್ ಮಾಡ್ತಿದ್ರು, ಎಚ್ಚೆತ್ಕೊಂಡ ಮೇಲೆ 54 ಕೇಳಿ. ಚಿನ್ನದ ವಿಷಯದಲ್ಲೇ ಹೇಳ್ತಾ ಇದ್ದೀನಿ. ಇವತ್ತು ಒಂದು ರೀತಿ ಬಡಜನಕ್ಕೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗ್ಬೋದು. ಅದಕ್ಕೂ ಎಲ್ಲಾತನೂ ನಾನು ಸರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ. ಬಡಜನಕ್ಕೆ ಸಣ್ಣ ಪುಟ್ಟ ಏರ್ಪೇರ್ ಆಗುತ್ತೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಈಗ ನಾನು ರಸಗೊಬ್ಬರದ ವಿಚಾರ ಹೇಳಿದ್ದೀನಿ, ಏನ್ ಉತ್ತರ ಕೊಡ್ತಾರೆ ಗಮನ ಸರ್. ಇನ್ನ ಅದೇ ಪ್ರಶ್ನೆ, ನಟರಾಜ್ ಗೌಡ್ರಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಮುಂಚೆ ನಮ್ಮ ವೀಕ್ಷಕರಿಗಾಗಿ QR ಕೋಡ್ ಡಿಸ್ಪ್ಲೇ ಆಗತ್ತೆ ಸ್ಕ್ರೀನ್ ನ ಕೆಳಭಾಗದಲ್ಲಿ. ಮಿತವ್ಯಯ ಹಾಗೆ ಚಿನ್ನ ಖರೀದಿ ಬೇಡ ಅನ್ನೋ ಮೋದಿ ಅವರ ನಿರ್ಧಾರವನ್ನ ಅಥವಾ ಅವ್ರು ಕೊಟ್ಟ ಸಲಹೆಯನ್ನ ನೀವು ಒಪ್ತೀರಾ ಅನ್ನೋದು ನಮ್ಮ ಸರಳ ಪ್ರಶ್ನೆ. ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನಮಗೆ ತಲುಪಿಸಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ. ನಮ್ಮ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕಾರ್ತಿಕ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್, ಈ ಬೆಲೆ ಏರಿಕೆಯ ಬರೆ ಅನ್ನೋದು ಕಾದು ಕೊಡ್ತಾ ಇರುವ ಏಟ ನಾಗರಿಕರಿಗೆ ಮೋದಿ ಅವರು ಚುನಾವಣೆ ಮುಗಿದ ನಂತರದಲ್ಲಿ ಅಂತ? ಇಲ್ಲ ಮೇಡಮ್, ಖಂಡಿತವಾಗಿ ಅದು ಯಾವುದೇ ರೀತಿಯ ಇದ ಇಲ್ಲ. ಯಾಕೆಂದ್ರೆ ಈಗ ಮಧ್ಯ ಪ್ರಾಂತ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಅಲ್ಲಿಂದ ಕೂಡ ನಮ್ಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಕಚ್ಚಾ ತೈಲಗಳ ಆಮದು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಒಮ್ಮೆ ಸಂಧಿಯನ್ನ ಏನೀಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ, ಅಲ್ಲಿಂದ ಯಾವುದೇ ರೀತಿಯ ಕಚ್ಚಾ ತೈಲಗಳ ಇದಾಗುತ್ತಿಲ್ಲ. ಈಗ ಬೇರೆ ರಾಷ್ಟ್ರಗಳಿಗೆ ನಾವು ಕಚ್ಚಾ ತೈಲ ಆಮದಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿನ ಸುಂಕವನ್ನ ಜಾಸ್ತಿ ಆಗಿರೋದ್ರಿಂದ ಖರೀದಿ ಮಾಡಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಮೋದಿ ಅವರು ಮಾಡಿರೋ ಸಲಹೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ನೇರವಾಗಿ ಜನಸಾಮಾನ್ಯರ ದೃಷ್ಟಿಯಿಂದ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. 5 ರಿಂದ 15 ರೂಪಾಯಿವರೆಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ, ನಾವಲ್ಲ. ಕಾರ್ತಿಕ್ ಅವರೊಬ್ರು ಭರಿಸಬಹುದೇನೋ, ಬಟ್ ಇತರರು ಜನಸಾಮಾನ್ಯರು ಒಂದು ದಿನದ ದುಡಿಮೆಯಲ್ಲಿ ಬದುಕ್ತಾ ಇರೋರು ಇಂಥವ್ರಿಗೆ ಇದು ಹೊರೆ ಆಗೋದಿಲ್ವಾ? ಖಂಡಿತ ಹೊರೆ ಆಗುತ್ತೆ ಮೇಡಮ್. ಅದಕ್ಕೆ ಈಗ ಅವರು ಪ್ರಧಾನಿ ಮೋದಿ ಅವರು ಏನಂತ ಹೇಳಿರೋದೇ ಅಂದ್ರೆ ಚಿನ್ನವನ್ನ ಒಂದು ವರ್ಷಗಳ ಕಾಲ ಕಮ್ಮಿಯನ್ನ ಮಾಡಿ. ಮತ್ತೆ ಈಗ ನೀವು ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಏನಿದೆ, ಈಗ ಸಾರಿಗೆ ವ್ಯವಸ್ಥೆಯಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು ಮೆಟ್ರೋ ಇದೆ, ಮಹಿಳೆಯರಿಗೆ ಫ್ರೀ ಉಚಿತವಾಗಿ. ಈಗ ಮನೆಯಲ್ಲೇ ಒಂದು ಮನೆಯಲ್ಲಿ ಮಿನಿಮಮ್ ಅಂದ್ರೆ 2 ರಿಂದ 3 ವೆಹಿಕಲ್ ಇದೆ. ಅದನ್ನ ಕಮ್ಮಿ ಮಾಡಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಏನಿದೆ ಅದನ್ನ ಯೂಸ್ ಮಾಡಿ ಅಂತ ಮೋದಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಓಕೆ, ಮೋದಿ ಅವರು ಕೊಟ್ಟ ಸಲಹೆಯಲ್ಲಿ ಏನ್ ತಪ್ಪಿಲ್ಲ? ಏನು ತಪ್ಪಿಲ್ಲ ಮ್ಯಾಮ್. ರೈಟ್ ಸರ್, ಥ್ಯಾಂಕ್ ಯು. ನಾಗರಾಜ್ ಅಂತ ಹೇಳಿ ಇನ್ನೊಂದು ದೂರವಾಣಿ ಕರೆ ಇದೆ, ಬೆಂಗಳೂರಿನಿಂದಲೇ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಾಗರಾಜ್ ಸರ್ ನಮಸ್ಕಾರ. ನಾಗರಾಜ್ ಅವರು ಇದ್ದೀರಾ ಸಂಪರ್ಕದಲ್ಲಿ? ಮಾತಾಡೋದಕ್ಕೆ ಹೇಳಿ ಹೇಳಿ ಸರ್. ಈಗ ಮೋದಿ ಅವರು ಒಂದು 9 ಸಲಹೆ ಕೊಟ್ಟಿದ್ದಾರೆ. ಅದ್ಯಾವುದು ತಪ್ಪೇನು ಇಲ್ಲ. ಪ್ರಾಬ್ಲಮ್ ಏನು ಅಂದ್ರೆ ಈ ಗಲ್ಫ್ ಅಲ್ಲಿ ಗಲಾಟೆ ಆಗ್ತಿದೆ, ಯುದ್ಧ ನಡೀತಾ ಇದೆ, ನಮ್ಮ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಎಲ್ಲಾ ರೇಟು ಜಾಸ್ತಿ ಆಗಿದೆ, ಯಾವುದು ಏನು ಕಡಿಮೆ ಏನೂ ಇಲ್ಲ. ಈಗ ಕಾಂಗ್ರೆಸ್ ಅವರು ಇದನ್ನೇ ನೀವು ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರ ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಸರ್, ನೀವೇ ಹೇಳ್ಬಿಡಿ. ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರ ನೀವು? ಅಲ್ಲಲ್ಲ. ರೈಟ್ ಸರ್. ಉಮೇಶ್ ಅಂತ ಹೇಳಿ ಇನ್ನೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕಡೆ ಕಾಲರ್ ಬಹುಶಃ ಕಾರ್ಯಕ್ರಮದಲ್ಲಿ. ಉಮೇಶ್ ಅವರೇ ನಮಸ್ಕಾರ. ಉಮೇಶ್ ಅವರೇ ನಮಸ್ಕಾರ. ರೈಟ್, ಬಹುಶಃ ಕರೆ ಕಟ್ ಆಗಿದೆ. ಉಮೇಶ್ ಅವರೇ ಕೇಳಿಸ್ತಾ ಇದೆಯಾ ಧ್ವನಿ? ಎಸ್ ಸರ್ ಹೇಳಿ. ಅಲ್ಲ, ಇವಾಗ ಟೈಲರ್ ಬಗ್ಗೆ ಮಾತಾಡ್ತಾ ಇರಲ್ಲ, ಅದು ತುಂಬಾ ಬೇಜಾರು ನಾವು ಕೇಳಿದ. ಯಾಕಂದ್ರ ಇವಾಗ ಎಲ್ಲಾ ಕಡೆಗೂ ಯುದ್ಧ ನಡೀತಾ ಐತೆ ಅಂತ ಗೊತ್ತಾಯ್ತಾ. ಇವಾಗ ಮೋದಿಜಿ ಅವ್ರು ಹೇಳೋದು ಕರೆಕ್ಟ್ ಐತೆ. ಯುದ್ಧ ನಡೀತಾ ಐತೆ ಅಂದ್ರೆ ರಾಜಕೀಯ ಮಾಡ್ತಾರಲ್ಲ, ಅದಕ್ಕೆ ನಮಗೆ ಪಾಪ ಬೇರೆ ಏನಿಲ್ಲ. ಅದು ಹೊಂದ್ಕೊಂಡು ಹೋಗ್ಬೇಕು ನಾವೆಲ್ಲ ಜನಗಳು. ಯುದ್ಧ ಇಲ್ಲ ಅಂದ್ರ ಏನಾದ್ರು ಸಾಧನೆ ಮಾಡ್ಬೋದು. ಯುದ್ಧ ಐತೆ ಗೊತ್ತೈತೆ, ಆದ್ರೂ ಇವ್ರು ರಾಜಕೀಯ ಮಾಡ್ತಾ ಇದಾರಲ್ಲ ಈಗ. ರಾಜಕೀಯ ಮಾಡೋದು ಬೇಡ ಅಂತ